ನಾವು ಹೇಗಾದರೂ ಮಾಡಿ ನಾವು ಅಮ್ಮನ ಹುಡುಕ್ಲೇಬೇಕು. ಬಟ್ ಅದಷ್ಟು ಈಸಿ ಅಲ್ಲ. ಧ್ರುವ, ನಮ್ಗೆ ನಮ್ಮಮ್ಮ ಎಲ್ಲಿದ್ದಾರೆ, ನೋಡೋಕೆ ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ, ಏನು ವಿಕ್ಕಿ, ನೀನ್ ಇದೇ ಮಾತನ್ನ ಕಮ್ಮಿ ಅಂದ್ರೆ 1000 ಸಲ ಹೇಳಿದ್ಯಾ. ನನ್ಗೂ ಕೇಳಿ ಕೇಳಿ ಸಾಕಾಗಿದೆ. ಇದೊಂದು ಮಾತು ಬಿಟ್ಟು ಬೇರೆ ವಿಷಯ ಇದ್ರೆ ಹೇಳು. ಸಮಾಧಾನ ಮಾಡ್ಕೋ ಧ್ರುವ. ನಾನು ಹೇಳೋ ವಿಷಯನ ಸೀರಿಯಸ್ ಆಗಿ ಕೇಳು. ನಮಗೆ ನಮ್ಮಮ್ಮ ಎಲ್ಲಿದ್ದಾರೆ, ನೋಡೋಕೆ ಹೇಗಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಅವ್ರ ಗುರುತು ನಮ್ಮೊಳಗೆ ಇದೆ. ವಿಕ್ಕಿ, ನೀನ್ ಏನ್ ಹೇಳ್ತಿದ್ಯಾ ನಂಗೆ ಗೊತ್ತಾಗ್ತಿಲ್ಲ. ಸ್ವಲ್ಪ ಅರ್ಥ ಆಗೋ ಥರ ಹೇಳು. ಹೇಳ್ತೀನಿ ಕೇಳು. ಈಗ ಒಂದು ಮಗು ಇರುತ್ತೆ. ಆ ಮಗು ತಂದೆ ಯಾರು ಅಂತ ತಿಳ್ಕೊಳಕ್ಕೆ ಏನ್ ಮಾಡ್ತಾರೆ ಹೇಳು? ಏನ್ ಮಾಡ್ತಾರೆ ಅಂದ್ರೆ DNA ಟೆಸ್ಟ್ ಮಾಡಿ ತಂದೆ ಯಾರು ಅಂತ ಹೇಳ್ತಾರೆ ಅಲ್ವಾ? ಹಾಗೆ ನಮ್ DNA ಇಂದನೂ ನಮ್ಮಮ್ಮ ಯಾರು ಅಂತ ಪತ್ತೆ ಮಾಡ್ಬೋದಲ್ವಾ? ಟೆಕ್ನಿಕಲಿ ನೀ ಹೇಳೋದು ಸರಿಯಾಗಿದೆ. ಆದ್ರೆ ನಮ್ DNA ನೀ ಯಾರ ಜೊತೆ ಟ್ಯಾಲಿ ಮಾಡ್ತೀಯಾ? ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ಸ್. ವಾಹ್, ಕಾಫಿ ಅಂದ್ರೆ ಇದು. ಇಷ್ಟು ರುಚಿಯಾಗಿರೋ ಕಾಫಿ ಕುಡಿದು ಎಷ್ಟೊಂದು ದಿನಗಳೇ ಆಗಿತ್ತು. ಹೌದು ವಿಕ್ಕಿ, ಕಾಫಿ ತುಂಬಾ ಟೇಸ್ಟಿ ಆಗಿದೆ. ಧ್ರುವ, ಅಂಡ್ ಆಲ್ಸೋ ಈ ಕಾಫಿ ಕುಡಿತಿದ್ರೆ ಸೇಮ್ ನಮ್ಮ ಅಜ್ಜಿ ಮಾಡಿರೋ ಕಾಫಿ ತರನೇ ಇಲ್ವಾ? ಯು ಆರ್ ರೈಟ್ ವಿಕ್ಕಿ, ಸೇಮ್ ಹಾಗೆ ಇದೆ. ಅವಳೇನಪ್ಪ ನನಗೂ ಕಾಫಿ ಮಾಡೋದನ್ನ ಹೇಳ್ಕೊಟ್ಟಿದ್ದು. ಮಾ, ನೀವು ಮಾಡಿರೋ ಕಾಫಿ ಸೇಮ್ ನಮ್ಮ ಅಜ್ಜಿ ಮಾಡಿರೋ ಕಾಫಿ ತರನೇ ಇದೆ. ಸ್ವಲ್ಪನೂ ಚೇಂಜ್ ಇಲ್ಲ. ಸೂಪರ್ ಆಗಿದೆ ಅಮ್ಮ. ನಿಮ್ಮಿಬ್ಬರಿಗೂ ಇಷ್ಟ ಆಯ್ತಲ್ವಾ? ಹಂಗಷ್ಟು ಸಾಕಪ್ಪ. ಇಲ್ಲ ನೋಡು, ಏನ್ ಕೈಗುಣ ಅಕ್ಕ ನಿಂದು. ಕೊಬ್ಬರಿ ಎಣ್ಣೆ ಹಚ್ಚಿದ ತಕ್ಷಣ ಎಲ್ಲ ವಾಸನೆ ಆಗೋಗ್ಬಿಟ್ಟಿದೆ. ಆಮೇಲೆ ಇವತ್ತು ನಮ್ಗೆ ವಿಶೇಷವಾದ ದಿನ. ಏನ್ ಹೇಳೋ ನೋಡೋಣ? ಗೊತ್ತಾಗ್ತಿಲ್ಲ ಅಲ್ವಾ? 3 ವರ್ಷದ ಹಿಂದೆ ಡಿಗ್ರಿಲಿ ಫಸ್ಟ್ ಕ್ಲಾಸ್ ಬಂದಿತ್ತು ಅಂತ ನಾನು, ನೀನು, ಅದಿತಿ, ಅಂಜು ಸೇರ್ಕೊಂಡು ಚಿಕ್ಕದಾಗಿ ಒಂದು ಪಾರ್ಟಿ ಮಾಡಿದ್ವಿ. ನೆನ್ಪಿದ್ಯಾ?
ನಾನು ಹಿಂದೆ ನಮ್ಮ ಮನೇಲಿ ಕಳೆದ ತಿಂಗಳೆಲ್ಲ ಎಷ್ಟು ಚೆನ್ನಾಗಿತ್ತು ಅಲ್ವಾ. ನಮ್ಮ ಮನೇಲಿ ಬಡತನ ಇತ್ತು ಅನ್ನೋದು ಬಿಟ್ಟರೆ ಸಂತೋಷಕ್ಕೆ ಯಾವ ಕೊರತೆನೂ ಇರಲಿಲ್ಲ. ನಾವು ಅಷ್ಟು ಸಂತೋಷವಾಗಿದ್ದಕ್ಕೆ ಅಷ್ಟು ಬಡತನ ಇದ್ರೂ ಕಷ್ಟ ಅಂತ ಅನಿಸ್ಲೇ ಇಲ್ಲ. ಹೌದಮ್ಮ, ನಾವು ತುಂಬ ಖುಷಿಲಿದ್ವಿ. ಅಕ್ಕ, ನಾನು ಮದುವೆ ಮಾಡ್ಕೊಂಡು ಈ ಮನೆಗೆ ಬರುವಾಗ 2 ಕಾರಣಕ್ಕೆ ತುಂಬ ಖುಷಿ ಆಗ್ತಿತ್ತು. ಒಂದು, ನಾನು ತುಂಬ ಇಷ್ಟಪಡೋ ವೇದಾಂತನ ಮದುವೆ ಮಾಡ್ಕೋತಿದ್ದೀನಿ ಅಂತ. ಇನ್ನೊಂದು, ಈ ಮನೇಲಿ ನೀನು ಇರ್ತೀಯ, ನಿನ್ನ ಜೊತೆ ಖುಷಿಯಾಗಿರ್ಬೋದು ಅಂತ. ನಾನು ನನ್ನ ತಂಗಿನೇ ಇಲ್ಲಿ ಜೊತೆ ಆಗ್ತಾಳೆ ಅಂತ ತುಂಬ ಖುಷಿ ಪಟ್ಟಿದ್ದೆ ಅಮ್ಮ. ಅಕ್ಕ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಕಣೆ. ಈ ಮನೇಲಿ ಕೂಡ ನಾವು ಮೊದಲಿನ ಥರ ಖುಷಿಯಾಗಿರೋದಕ್ಕಾಗಲ್ವಾ? ಆ ಖುಷಿನ ಈ ಮನೇಲಿ ಸೃಷ್ಟಿ ಮಾಡೋದಕ್ಕಾಗಲ್ವಾ? ಯಾಕಮ್ಮ ಈ ಥರ ಕೇಳ್ತಿದ್ಯಾ? ಅಕ್ಕ, ನಮ್ಮಿಬ್ರು ಖುಷಿನ ಹಾಳು ಮಾಡಬೇಕು ಅಂತ ಯಾರಾದರೂ ನಮ್ಮ ಮಧ್ಯೆ ಬೆರುಕು ಮೂಡಿಸಿ ನಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ನೋಡ್ಬೋದು. ಆದರೆ ನಾವು ಅದಕ್ಕೆ ಬಗ್ದೆ ಒಗ್ಗಟ್ಟಾಗಿದ್ರೆ ನಮ್ಮನ್ನು ಯಾರೂ ಬೇರೆ ಮಾಡೋದಕ್ಕಾಗಲ್ಲ ಅಕ್ಕ. ಹೌದಮ್ಮ, ಅದು ನಿಜನೇ. ಆದರೆ ಯಾರು ನಮ್ಮನ್ನ ಬೇರೆ ಮಾಡ್ತಾರೆ ಅಂತ ಹೇಳ್ತಿದ್ಯಾ? ಯಾರ ಬಗ್ಗೆ ಹೇಳ್ತಿದ್ಯಾ? ಯಾರು ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಿಲ್ಲ ಅಕ್ಕ, ಜನರಲ್ ಆಗಿ ಹೇಳ್ತಿದ್ದೀನಿ ಅಷ್ಟೇ. ನಮ್ಮ ಸಂಸಾರನ ಹಾಳು ಮಾಡಬೇಕು ಅಂತ ನಮ್ಮ ಬಗ್ಗೆ ಸುಳ್ಳು ಹೇಳ್ಬೋದು. ನಾವು ಅದಕ್ಕೆಲ್ಲ ಕಿವಿ ಕೊಡಬಾರ್ದು. ವೇದಾಂತ್ ಹತ್ರ ವಿಕ್ಕಿ ಭವನ್ ಬಗ್ಗೆ, ವಿಕ್ಕಿ ಭವನ್ ಹತ್ರ ವೇದಾಂತ್ ಬಗ್ಗೆ ಸುಳ್ಳು ಹೇಳಿ ಅವರಿಬ್ರ ಮಧ್ಯನೂ ಮನಸ್ತಾಪ ಬರೋ ಥರ ಮಾಡ್ಬೋದು. ಅದನ್ನ ನಾವೇ ಮುಂದೆ ನಿಂತು ಸರಿ ಮಾಡ್ಬೇಕಕ್ಕ. ನಮ್ಮಿಬ್ರಲ್ಲಿ ಯಾರಿಗೆ ಮೋಸ ಆದ್ರೂ ನಮ್ಮಿಬ್ರು ಸಂಸಾರ ಹಾಳಾಗುತ್ತೆ, ನಮ್ಮಿಬ್ರು ಖುಷಿನೂ ಹಾಳಾಗುತ್ತೆ. ನಮ್ಮಿಬ್ರ ಮಧ್ಯೆ ಏನೇ ಕನ್ಫ್ಯೂಷನ್ಸ್ ಇದ್ರು ನಾವೇ ಕೂತ್ ಸರಿ ಮಾಡ್ಕೊಳ್ಳೋಣ. ಬೇರೆ ಯಾರ ಮಾತೋ ಕೇಳೋದು ಬೇಡ ಅಕ್ಕ. ನಿನ್ ಮನ್ಸಲ್ಲಿ ಏನೇ ಇದ್ರು ನನ್ನ ಹತ್ರ ಡೈರೆಕ್ಟ್ ಆಗಿ ಹೇಳ್ಕೋ ಅಕ್ಕ. ಆದ್ರೆ ಮನ್ಸಲ್ಲಿ ಇಟ್ಕೊಂಡು ಮಾತ್ರ ಕೊರಗಬೇಡ. ಸಾರಿ ಅಮ್ಮ, ನಾನು ಆ ವಿಷಯನ ಅಷ್ಟು ದೊಡ್ಡದು ಮಾಡಬಾರ್ದಿತ್ತು. ಇನ್ಮೇಲಿಂದ ಆ ಥರ ತಪ್ಪಾಗಲ್ಲ. ನನ್ನ ಕ್ಷಮಿಸ್ಬಿಡು. ವೇದಾಂತ್, ಅದು ನಿಮ್ಮ ಶೂಲೇಸ್ ಬಿಚ್ಚಿ ಹೋಗಿದೆ ಸರ್. ಓಹ್, ಥ್ಯಾಂಕ್ಸ್. ನಾನು ಕಟ್ಲಪ್ಪ? ಚಿಕ್ಕ ಚಿಕ್ಕ
ಚಿಕ್ಕ ವಯಸ್ಸಿಂದನೂ ಹೀಗೆ ನೀನು ಸರಿಯಾಗಿ ಲೇಸ್ ಕಟ್ಕೊಳ್ಳೋಕ್ಕೂ ಬರಲ್ಲ. ಅಮ್ಮ, ನನಗೆ ಚಿಕ್ಕ ವಯಸ್ಸಿಂದನೂ ಲೇಸ್ ಕಟ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತು? ಭೂಮಿ ಮೇಲೆ ಒಬ್ಬಳೇ. ಅಂದ್ರೆ ನನ್ನ ಮಗನು ನಿಮ್ಮ ಹಾಗೆ ಚಿಕ್ಕ ವಯಸ್ಸಿಂದ ಅವನಿಗೆ ಲೇಸ್ ಕಟ್ಕೊಳಕ್ ಬರಲ್ಲ. ಈಗ ನಿಮ್ಗೂ ಲೇಸ್ ಕಟ್ಕೊಳಕ್ ಬರಲ್ವಲ್ಲ, ಅದಕ್ಕೆ ನಿಮಗೂ ಚಿಕ್ಕ ವಯಸ್ಸಿಂದ ಇದು ಅಭ್ಯಾಸ ಅಂತ ಹೇಳ್ದೆ ಅಷ್ಟೇಪ್ಪ. ಇಟ್ಸ್ ಓಕೆ ಅಮ್ಮ, ಇನ್ ಮುಂದೆ ಯಾವತ್ತೂ ನೀವು ನನ್ನ ಕಾಲು ಮುಟ್ಟಬಾರ್ದು. ನೀವು ನನ್ನ ತಾಯಿ ತರ. ಅಮ್ಮು, ನಾವಿವತ್ತು ಯಾವ್ದಾದ್ರು ಒಳ್ಳೆ ತಿಂಡಿ ಮಾಡೋಣ. ನಾವಿಬ್ರು ಒಟ್ಟಿಗೆ ಅಡುಗೆ ಮಾಡಿ ತುಂಬಾ ದಿನ ಆಗೋಯ್ತು. ನಿನ್ಗೆ ಯಾವ ತಿಂಡಿ ಇಷ್ಟ ಅಂತ ಹೇಳು, ಅದನ್ನೇ ಮಾಡೋಣ. ಹೌದು ಅಕ್ಕ, ನಾವಿಬ್ರು ಸೇರ್ಕೊಂಡು ಅಡುಗೆ ಮಾಡಿ ತುಂಬಾ ದಿನನೇ ಆಗೋಯ್ತು. ಈ ಮನೆಗೆ ಬಂದಾಗೇನಂತೂ ಮಾಡೇ ಇಲ್ಲ. ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ. ಅಮ್ಮು, ಲಾಸ್ಟ್ ಟೈಮ್ ನಾವು ಅಡುಗೆ ಮಾಡಿದ್ದು ನಮ್ಮನೇಲೆ ಅನ್ಸುತ್ತೆ ಅಲ್ವಾ? ಹ್ಞೂ ಅಕ್ಕ, ಪಕ್ಕದ ಮನೆ ಗೋವಿಂದ್ ಅಂಕಲ್ ಮಗನ್ ಮದ್ವೆಗೆ ಅಂತ ನಾನು ನೀನು ಅಮ್ಮ ಸೇರ್ಕೊಂಡು ಮಾಡಿದ ಅಡ್ಗೆನೆ ಲಾಸ್ಟ್. ಆಮೇಲೆ ಜೊತೆಗೆ ಸೇರ್ಕೊಂಡು ಅಡ್ಗೆನೆ ಮಾಡ್ಲಿಲ್ಲ. ಸರಿ, ನಿಂಗೆ ಯಾವ ತಿಂಡಿ ಇಷ್ಟ ಅಂತ ಹೇಳು, ಅದನ್ನೇ ಮಾಡೋಣ. ಅಯ್ಯೋ, ಮತ್ತೆ ಅದನ್ನೇ ಕೇಳ್ತೀಯಲ್ಲಕ್ಕ. ಸರಿ ಆಯ್ತು, ನಿನ್ ಫೇವ್ರೆಟ್ ರವೆ ಇಡ್ಲಿ ಮಾಡೋಣ. ನೀನು ಅದನ್ನು ತುಂಬಾ ಚೆನ್ನಾಗಿ ಮಾಡ್ತೀಯ. ನಮ್ಮನೇಲಿ ಜಾಸ್ತಿ ಅದೇ ಅಲ್ವಾ ಸೇಲ್ ಆಗ್ತಿರೋದು. ಏ ಅಮ್ಮು, ನಿನ್ಗೆ ಯಾವ ತಿಂಡಿ ಇಷ್ಟ ಹೇಳು ಅಂತ ಅಂದ್ರೆ ನೀನ್ ನೋಡಿದ್ರೆ ನನ್ಗೆ ಯಾವ ತಿಂಡಿ ಇಷ್ಟನೋ ಅದನ್ನೇ ಮಾಡ್ತೀನಿ ಅಂತಿದ್ಯಲ್ಲ. ಅಯ್ಯೋ ಅಕ್ಕ, ನಂಗೆ ಇಂಥ ತಿಂಡಿ ಇಷ್ಟ ಅಂತ ಏನೂ ಇಲ್ಲ. ನೀನು ಸುಮ್ಮನೆ ರವೆ ಇಡ್ಲಿ ಮಾಡು, ಮನೇಲಿ ಎಲ್ಲರೂ ಚಪ್ಪರ್ಸ್ಕೊಂಡು ತಿಂತಾರೆ. ನೀನೇನು ಮಾಡ್ತೀವಿ ನಂಗೂ ಅದೇ ಇಷ್ಟ. ಏ ಅಮ್ಮು, ಅದು ಬೇಡ ಕಣೆ. ಅಕ್ಕಿ ರೊಟ್ಟಿ ಮಾಡೋಣ, ಅದಕ್ಕೆ ಬೆಂಡೆಕಾಯಿ ಪಲ್ಯ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಬೇಡ ಅಕ್ಕ, ಅದೊಳ್ಳೆ ಕಾಂಬಿನೇಷನ್ ಅಲ್ವೇ ಅಲ್ಲ. ಪ್ಲೀಸ್ ಅದನ್ನ ಮಾತ್ರ ಮಾಡಬೇಡ. ಏ ಅಮ್ಮು, ನಾನು ಅದನ್ನೇ ಮಾಡೋದು. ತಂಗಿನ ನೋಡಿದ್ರೆ ಇನ್ನೊಂದು ದೊಡ್ಡ ಸಮಸ್ಯೆ ಆದಂಗೆ ಇದೆ. ಇವಾಗ ರವೆ ಇಡ್ಲಿ ಮಾಡ್ತಿದ್ಯಾ ಅಷ್ಟೇ. ಇಲ್ಲ ಅಮ್ಮು, ನೀನ್ ಹೇಳಿದ್ದನ್ನೆಲ್ಲ ಮಾಡೋಕ್ಕಾಗಲ್ಲ. ಇವಾಗ ನಾನು ಅಕ್ಕಿ ರೊಟ್ಟಿನೇ ಮಾಡೋದು. ಆದ್ಯ ಹೇಳಿದ್ ನಿಜ, ಇವರಿಬ್ರು ಯಾವ್ದೋ ವಿಷಯಕ್ಕೆ ಜಗಳ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಅಕ್ಕ, ನೀನ್ ರವೆ ಇಡ್ಲಿ ಮಾಡ್ಬೇಕಷ್ಟೇ. ಇಲ್ಲ ಅಮ್ಮ, ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ. ರವೆ ಇಡ್ಲಿನ ಆಗಲ್ಲ ಅಂತ ಇದ್ದೀನಿ. ಅಮ್ಮ, ಇಬ್ರು ಒಂದ್ ಜೊತೆ ಬನ್ನಿ. ಯಾಕಣ್ಣ? ಎಲ್ಲ ಹೇಳ್ತೀನಿ, ಸುಮ್ಮನೆ ಒಂದ್ ಜೊತೆ ಬನ್ನಿ. ಅಮ್ಮ, ನಂದು ಊಟ ಆಯ್ತು, ನಿಮ್ದು ಊಟ ಆಯ್ತಾ? ಈಗಷ್ಟೇ ಆಯ್ತು ವೇದಾಂತ್. ಅಮ್ಮ, ನಾನು ನಿಮ್ಗೆ ಎಷ್ಟೆಲ್ಲ ಹೇಳಿದ್ದೀನಿ ಟೈಮ್ ಸರಿಯಾಗಿ ಊಟ ಮಾಡಿ ಅಂತ. ನೀವು ಆದ್ರೂ ಟೈಮ್ ಸರಿಯಾಗಿ ಊಟ ಮಾಡೋದಿಲ್ಲ. ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಅಮ್ಮ. ನಿಮ್ಮ ಹೆಲ್ತ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಆರೋಗ್ಯ ನನಗೆ ತುಂಬಾನೇ ಇಂಪಾರ್ಟೆಂಟ್. ವೇದಾಂತ್ ನನ್ನ ಯೋಗಕ್ಷೇಮನ ವಿಚಾರಿಸೋ ಟೈಮು ಈ ಜನ್ಮದಲ್ಲಿ ನಂಗೆ ಬರತ್ತಾ? ಅಮ್ಮ, ನಿಮ್ದು ಊಟ ಆಯ್ತು. ಈಗ ತಾನೇ ಹೇಳದ್ನಲ್ಲ ಊಟ ಆಯ್ತು ಅಂತ. ಸಾರಿ ಮಾ, ಆಕ್ಚುಲಿ ನಾನು ಪ್ರಶ್ನೆ ಕೇಳಿದ್ದು ನಿಮ್ಗಲ್ಲ. ಅಮ್ಮ, ನಿಮ್ದು ಊಟ ಆಯ್ತಾ? ಅಮ್ಮ, ನೀವು ಯಾಕೆ ಯಾವಾಗಲೂ ಬೈದಲ್ಲೇ ಇರ್ತೀರಾ? ಇಲ್ಲಪ್ಪ, ಊಟ ಆಗಿಲ್ಲ. ನೀವಿನ್ನೂ ಊಟ ಮಾಡಿಲ್ವಾ? ಅಮ್ಮ, ಮೊದಲು ಹೋಗಿ ಊಟ ಮಾಡಿ. ವೇದಾಂತ್,
ಯಾರು ನಿನ್ನ ಅಮ್ಮ ಅಂದಿದ್ದು? ಅಮ್ಮ ನಮ್ಮ ಆಫೀಸಿಗೆ ಒಬ್ರು ಹೊಸ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ. ಪಾಪ ಅವ್ರು ಯಾವಾಗ್ಲೂ ಒಂಥರ ಭಯದಲ್ಲೇ ಇರ್ತಾರೆ. ಅಮ್ಮ ಅಷ್ಟೇ ಇಲ್ಲ, ಅವ್ರು ನಮ್ಮೂರವ್ರಂತೆ. ಊರ್ನವ್ರ? ಅವ್ರ ಹೆಸರೇನು? ನೋಡೋಕೆ ಹೇಗಿದ್ದಾರೆ? ವಯಸ್ಸು ಎಷ್ಟು? ಎಷ್ಟು ದಿನದಿಂದ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ? ನೀನು ಈ ವಿಷಯ ನಂಗೆ ಯಾಕೆ ಹೇಳಿಲ್ಲ ವೇದಾಂತ್? ಅಮ್ಮ ಐ ಓಕೆ. ನಿಮ್ಮ ವಾಯ್ಸಲ್ಲಿ ನನಗೆ ತುಂಬ ಟೆನ್ಷನ್ ಕಾಣ್ತಿದೆ ಅಮ್ಮ. ಟೆನ್ಷನ್ ಆಗದೆ ಏನಾಗುತ್ತೆ ವೇದಾಂತ್? ನೀನು ಎಲ್ರೂ ಈಸಿಯಾಗಿ ನಂಬಿಡ್ತೀಯಾ? ಅಮ್ಮ ನೀವು ನಿಜವಾಗ್ಲೂ ಏನು ಹೇಳ್ತಿದ್ರೋ ನನಗೆ ಅರ್ಥ ಆಗ್ತಿಲ್ಲ. ಮತ್ತಿನ್ನೇನು ವೇದಾಂತ್? ಗುರುತು ಪರಿಚಯ ಇಲ್ದಿರೋನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡು ನಾಳೆ ಅವರಿಂದ ನಿನ್ಗೇನಾದ್ರೂ ತೊಂದರೆ ಆಗಬಾರ್ದು ಅಂತ ಅಷ್ಟೇ. ಅಮ್ಮ ಪಾಪ ಅಮ್ಮ, ಅವ್ರು ನೋಡಿದ್ರೆ ಹಾಗನ್ಸೋದಿಲ್ಲ. ತುಂಬ ಒಳ್ಳೆಯವ್ರ ಥರ ಕಾಣ್ತಾರೆ. ನೀವು ಅಂದ್ಕೊಂಡಾಗೆಲ್ಲ ಏನೂ ಆಗೋದಿಲ್ಲ. ಯು ಡೋಂಟ್ ಹ್ಯಾವ್ ಟು ವರಿ. ಬಾಯ್ ಮಾ. ಅಯ್ಯಯ್ಯೋ, ಯಾಕಣ್ಣ ನಮ್ಮ ಸರಸರ ಅಂತ ಹೇಳ್ಕೊಂಡ್ ಬರ್ತಿದ್ಯಾ? ಒಳ್ಳೆ ಪೊಲೀಸರು ಕಳ್ಳರನ್ನ ಕರ್ಕೊಂಡ್ ಬರೋ ತರ. ಏನ್ ವಿಷಯ? ನೀವಿಬ್ರು ಮಾಡಿದ ಕೆಲಸಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ಆಗ್ಲೇ ನಿಮ್ಗೆ ಬುದ್ಧಿ ಬರೋದು. ಅಲ್ಲ, ನಿಮ್ಮನ್ನ ನೀವೇನಂತ ಅನ್ಕೊಂಡಿದ್ದೀರಾ? ಇಬ್ರು ಸೇರ್ಕೊಂಡು ನನ್ನ ಮರ್ಯಾದೆ ತೆಗಿಬೇಕು ಅಂತ ಮಾಡಿದಿರಾ ಹೇಗೆ? ಅಣ್ಣ, ಮೊದ್ಲು ಏನಾಯ್ತು ಅಂತ ಹೇಳು. ನೀನ್ ಈ ತರ ಮಾತಾಡ್ತಿದ್ರೆ ನಾವೇನು ಅಂತ ಅನ್ಕೋಬೇಕು? ನಿಮ್ಮನ್ನ ಹೀಗೆ ಬಿಟ್ರೆ ಮನೆ ಒಂದು 3 ಬಾಗ್ಲು ಮಾಡೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅಣ್ಣ, ಹಳೆ ಸೀರಿಯಲ್ ತರ ಹೇಳಿದ್ದನ್ನೇ ಹೇಳ್ತಾ ಇರ್ಬೇಡ. ಮೊದ್ಲು ಏನಾಯ್ತು ಅಂತ ಹೇಳು. ಆರ್ತಿ, ನೀನ್ ಮಾತಾಡಬೇಡ. ನೀವಿಬ್ರು ಸೈಲೆಂಟ್ ಆಗಿ ನಾನು ಹೇಳಿದ್ನ ಕೇಳಿ ಅಷ್ಟೇ. ನೀವಿಬ್ರಿಗೂ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ. ಕೌನ್ಸಿಲಿಂಗ್ ಅಂದ್ರೆ ನೀನ್ ಏನ್ ಹೇಳ್ತಿದ್ಯಾ ಅಣ್ಣ? ಅಲ್ಲ ಕಣ್ರೆ, ಮುಂಚೆ ಹೇಗಿದ್ರಿ ನೀವು? ಈಗ ಯಾಕೆ ಹೀಗಾಗಿದ್ದೀರಾ? ಇಬ್ರು ಮಧ್ಯೆ ಏನ್ ನಡೀತಿದೆ? ಅಕ್ಕ ತಂಗಿ ಇಬ್ರು ಅಣ್ಣ ತಮ್ಮನ ಮದ್ವೆ ಆಗಿ ಒಂದೇ ಮನೆ ಸೊಸೆಯಾಗಿ ಬಂದಿದ್ದೀರಾ. ಇಬ್ರು ಎಷ್ಟು ಚೆನ್ನಾಗಿ ಹೊಂದ್ಕೊಂಡೋಗ್ಬೇಕು. ಆದ್ರೆ ನೀವು ಮಾಡ್ತಿರೋದೇನು? ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಮರ್ಯಾದಿನ ಬೇರೆಯವ್ರ ಮನೇಲಿ ಹರಾಜಾಗ್ತಿದ್ದೀರಾ. ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದ ಕಲ್ತ್ಕೊಳ್ಳಿ. ಅಣ್ಣ, ನಾವ್ ಏನ್ ಮಾಡಿದೀವಿ ಅಂತ ಹೀಗ್ ಮಾತಾಡ್ತಿದ್ಯಾ? ಏನು ಗೊತ್ತಿಲ್ಲದಿರೋ ತರ ನನ್ನ ಮುಂದೆ ನಾಟಕ ಆಡ್ಬೇಡಿ. ಇಬ್ಬರಿಗಿಂತ ಮುಂಚೆ ನಾನು ಈ ಮನೆಗೆ ಅಳಿಯಾಗಿ ಬಂದವನು. ಈ ಮನೇಲಿ ಏನೇ ನಡೆದ್ರು ನನಗೆ ಗೊತ್ತಾಗುತ್ತೆ. ಈ ಕಣ್ಣ ಮುಚ್ಚಾಲೆ ಆಟ ನನ್ನ ಹತ್ರ ಆಡ್ಬೇಡಿ. ನಿಮ್ಮಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀವು ಮಾಡೋದು ನೋಡಿ ನನಗೆ ನಾಚಿಕೆ ಆಗ್ತಿದೆ. ಅಣ್ಣ ಪ್ಲೀಸ್, ನೀನ್ ಈ ತರ ಮಾತಾಡೋದ್ರಿಂದ ನಮಗ್ ಸಹಿಸ್ಕೊಳಕ್ ಆಗಲ್ಲ. ನೀನ್ ಸುಮ್ನೆ ಕೊಂಕಣ ಸುತ್ತೋ ಬದಲು ನೇರವಾಗಿ ವಿಷಯಕ್ಕೆ ಬಾ. ನೋಡಮ್ಮ, ನೀವಿಬ್ರು ಡೈಲಿ ಜಗಳ ಮಾಡ್ಕೊಳ್ತಿದ್ದೀರಾ. ನೀವಿಬ್ರು ನಡುವೆ ಮನಸ್ತಾಪ ಇದೆ ಅನ್ನೋದು ನನಗೆ ಗೊತ್ತಾಗಿದೆ. ಅದ್ರ ಬಗ್ಗೆ ಮಾತಾಡೋಕೆ ಅಂತಾನೆ ನಿಮ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೆ. ಅಣ್ಣ, ನಮ್ ಬಗ್ಗೆ ನೀನ್ ತಪ್ಪು ತಿಳ್ಕೊಂಡಿದ್ಯಾ ಅನ್ಸುತ್ತೆ. ನಾನು ಕರೆಕ್ಟಾಗಿ ತಿಳ್ಕೊಂಡ್ ಮಾಡ್ತೀನಿ ಆರ್ತಿ. ಅಲ್ಲ, ನೀವಿಬ್ರು ಸ್ವಂತ ಅಕ್ಕ ತಂಗಿರು, ಒಂದೇ ಮನೆಗೆ ಸೊಸೆಯಾಗಿ ಬಂದಿದ್ದೀರಾ. ಇಬ್ರು ಎಷ್ಟು ಸಂತೋಷವಾಗಿ ಸುಖವಾಗಿರ್ಬೋದು. ಒಡ ಹುಟ್ಟಿದ ಅಕ್ಕ ತಂಗಿರು ಒಂದೇ ಮನೆಗೆ ಸೊಸೆಯಂದ್ರಾಗಿ ಬರೋ ಅವಕಾಶ ಈ ಪ್ರಪಂಚದಲ್ಲಿ ಎಷ್ಟು ಹೆಣ್ಮಕ್ಳು ಸಿಗುತ್ತೆ ಹೇಳಿ? ಅಣ್ಣ, ನೀನ್ ಯಾಕೆ ಇವತ್ತಿಗೆ ಮಾತಾಡ್ತಿದ್ಯಾ ಅಂತ ಒಂಚೂರು ಅರ್ಥ ಆಗ್ತಿಲ್ಲ. ಅಮ್ಮೋ, ನೀವಿಬ್ರು ಮುಂಚಿನ ತರ ಇಲ್ಲ ಅನ್ಸಿದೆ. ಈಗಲೇ ನೀವಿಬ್ರು ಮನ್ಸಲ್ಲಿ ನೀವಿಬ್ರು ಓರ್ಗಿತ್ತಿರೋ ಅನ್ನೋ ಭಾವನೆ ಬೆಳೆದು ನಿಂತಿದೆ. ನೋಡಿ, ನೀವಿಬ್ರು ಸ್ವಂತ ಅಕ್ಕ ತಂಗಿರು, ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದವರು, ತುಂಬಾ ಪ್ರೀತಿಯಿಂದ ಒಟ್ಟಿಗೆ ಬೆಳೆದವರು. ನಿಮ್ಮ ಮಧ್ಯೆ ಮನಸ್ತಾಪ ಬರುತ್ತೆ ಅಂದ್ರೆ ಯಾರು ನಂಬಲ್ಲ. ಒಂದೇ ಮನೇಲಿ ಇದೀರಾ ಅಂದ್ಮೇಲೆ ಮನಸ್ತಾಪ ಬರೋದು ಸಹಜ. ಅದಕ್ಕೆ ಜಗಳ ಒಂದೇ ಪರಿಹಾರ ಅಲ್ಲ. ಅದೇನೇ ಇದ್ರು ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ. ಇಬ್ರು ಬೇರೆ ಬೇರೆ ಮನೆಯಿಂದ ಬಂದವ್ರ ತರ ಕಿತ್ತಾಡ್ಬಿಡಿ. ನಗೋರ್ ಮುಂದೆ ನಾಚಿಕೆ ಪಡ್ಕೊಳ್ಳೋ ತರ ಮಾಡ್ಬಿಡಿ. ಇನ್ ಮುಂದೆ ಜಗಳ ಆಡೋದನ್ನೆಲ್ಲ ಬಿಟ್ಟು ಇಬ್ರು ಖುಷಿಯಿಂದ ಹೊಂದ್ಕೊಂಡೋಗಿ. ನಿಮ್ಗೂ ಹೆಸರು ತಂದ್ಕೊಂಡು ನೀವು ಅಪ್ಪ ಅಮ್ಮನಿಗೆ ಹೆಸರು ತನ್ನಿ. ಇದೇ ಲಾಸ್ಟ್. ಇನ್ ಮುಂದೆ ಇದು ರಿಪೀಟ್ ಆಗಬಾರ್ದು. ಇದನ್ನ ವಾರ್ನಿಂಗ್ ಅಂತ ಆದ್ರೂ ಅಂದ್ಕೊಳ್ಳಿ, ರಿಕ್ವೆಸ್ಟ್ ಅಂತ ಆದ್ರೂ ಅಂದ್ಕೊಳ್ಳಿ. ನಾನ್ ನಿಮ್ಗೆ ಹೇಳ್ತಿರೋದು, ಸ್ವಲ್ಪ ಸೀರಿಯಸ್ ಆಗಿರಿ.